ಒಂದು ಊರಿನಲ್ಲಿ ಒಂದು ವಿಶಾಲವಾದ ಮೈದಾನವಿತ್ತು. ಅಲ್ಲಿ ಒಂದು ದೊಡ್ಡ ಆಲದ ಮರ. ಪ್ರತಿದಿನ ಈ ಮರದ ಬುಡದಲ್ಲಿ 10 ದನ ಕಾಯುವ ಹುಡುಗರು ಆಟವಾಡುತ್ತಿದ್ದರು. ಆಟದ ನೆಪದಲ್ಲಿ ಮರವನ್ನು ಕಲ್ಲಿನಿಂದ ಕುಟ್ಟುತ್ತಿದ್ದರು, ಟೊಂಗೆಗಳನ್ನು ಕಡಿಯುತ್ತಿದ್ದರು, ತೊಗಟೆಗಳನ್ನು ಕೆತ್ತುತ್ತಿದ್ದರು. ಹೀಗೆ ಹಿಂಸೆಗೊಳಗಾದ ಮರಕ್ಕೆ ತನಗಾದ ಪರಿಸ್ಥಿತಿ ಕಂಡು ಅಳು ಬಂದಿತು. ನನ್ನ ನೆರವಿಗೆ ಯಾರೂ ಬರುವುದಿಲ್ಲವೇ ಎಂದು ಗೋಳಾಡತೊಡಗಿತು. ಅದೇ ಮರದಲ್ಲಿ ಗೂಡು ಕಟ್ಟಿದ್ದ ನೀಲ ಹಾಗೂ ಬೋಳ ಎಂಬ 2 ಕಾಗೆಗಳಿಗೆ ಮರದ ಆರ್ತನಾದ ಕೇಳಿಸಿತು. ಮರದ ಮುಂದೆ ಬಂದ ಕಾಗೆಗಳು, ಎಲೈ ಮಿತ್ರನೇ, ಏಕೆ ಅಳುತ್ತಿರುವೆ? ನಿನಗೆ ಬಂದಿರುವ ಕಷ್ಟವೇನು? ನಾವು ಏನಾದರೂ ಸಹಾಯ ಮಾಡಬೇಕೆ ಎಂದು ಕೇಳಿದವು. ಕಾಗೆಗಳ ಮಾತಿನಿಂದ ಖುಷಿಯಾದ ಆಲದ ಮರ ತನಗಾದ ಕಷ್ಟವನ್ನು ಚಾಚೂ ತಪ್ಪದೆ ವಿವರಿಸಿತು. ನೀನು ಚಿಂತೆ ಮಾಡಬೇಡ, ನಾವು ನಿನಗೆ ಸಹಾಯ ಮಾಡುತ್ತೇವೆ ಎಂದು ಕಾಗೆಗಳು ಆಶ್ವಾಸನೆ ನೀಡಿದವು. ಕಾಗೆಗಳು ಆಲದ ಮರಕ್ಕೆ, ನೀನು ಚಿಂತೆ ಮಾಡಬೇಡ, ನಾವು ಬರುತ್ತೇವೆ ಎಂದು 2 ಕಾಗೆಗಳು ಕಾಕ ಎನ್ನುತ್ತಾ ಹಾರಿ ಹೋದವು. ಮರವಿದ್ದ ಜಾಗದಿಂದ ಸ್ವಲ್ಪ ದೂರದಲ್ಲೇ ಸ್ಮಶಾನವೊಂದಿತ್ತು. ಕಾಗೆಗಳು ಸ್ಮಶಾನದ ಬಳಿ ಬಂದು ಅಲ್ಲಲ್ಲಿ ಬಿದ್ದಿದ್ದ ಮನುಷ್ಯರ ಮೂಳೆಗಳನ್ನು ತಂದು ಆಲದ ಮರದ ತುಂಬ ನೇತು ಹಾಕಿದವು. ಮರುದಿನ ಮರದ ಬಳಿ ಬಂದ ದನ ಕಾಯುವ ಹುಡುಗರು ಮತ್ತು ಚಿಕ್ಕ ಮಕ್ಕಳುಗಳು ಮರದ ರೆಂಬೆ ಕೊಂಬೆಗಳಲ್ಲಿ ಜೋತು ಬಿದ್ದಿದ್ದ ಎಲುಬುಗಳನ್ನು ಕಂಡು ಗಾಬರಿಗೊಂಡು ಅಲ್ಲಿಂದ ಓಟಕ್ಕಿತ್ತರು. ಈ ಘಟನೆ ನಂತರ ಮರದ ಬಗ್ಗೆ ಭಯ ಉಂಟಾಗಿ ಯಾರೂ ಮರದ ಹತ್ತಿರ ಸುಳಿಯುತ್ತಿರಲಿಲ್ಲ. ಮುಂದಿನ 1 ಋತುವಿನ ತನಕ ಮರದ ತುಂಬ ಹಸಿರೆಲೆ ತುಂಬಿಕೊಂಡವು. ಸುಂದರವಾಗಿ ಮರ ಕಾಣತೊಡಗಿತು. ಇದೇ ವೇಳೆ ನೀಲ ಕಾಗೆ ಗೂಡಿನಲ್ಲಿ ಮೊಟ್ಟೆ ಇಟ್ಟಿತು. ಒಂದು ದಿನ ಆಹಾರಕ್ಕಾಗಿ 2 ಕಾಗೆಗಳು ಹೊರಗೆ ಹೋಗುವ ಪರಿಸ್ಥಿತಿ ಬಂತು. ಆಗ ಮರದ ಬಳಿ ಬಂದ ನೀಲ ಹಾಗೂ ಬೋಳ ಕಾಗೆಗಳು ಮರದ ಬಳಿ ಹೇಳಿದವು, ನಾವು ಆಹಾರಕ್ಕಾಗಿ ಹೊರಗಡೆ ಹೋಗುತ್ತಿದ್ದೇವೆ. ಗೂಡಿನಲ್ಲಿ ಮೊಟ್ಟೆಗಳಿವೆ, ಜೋಪಾನ. ಹತ್ತಿರದಲ್ಲೇ ವಿಷಕಾರಿ ಹಾವೊಂದು ಸುಳಿಯುತ್ತಿದೆ ಎಂದು ಮನವಿ ಮಾಡಿಕೊಂಡವು. ಇದಕ್ಕೆ ಒಪ್ಪಿದ ಮರ ಹೋಗಿ ಬನ್ನಿ ಎಂದು ಕಳಿಸಿಕೊಟ್ಟಿತು. ನೀಲ ಹಾಗೂ ಬೋಳ ಹಾರಿ ಹೋಗಿದ್ದನ್ನು ನೋಡಿದ ಹಾವು ಸರಸರನೆ ಮರದ ಬಳಿ ಬಂದು, ನಾನು ನಿನ್ನ ಮಿತ್ರನಾಗ ಬಯಸುತ್ತೇನೆ. ನನಗೆ ಅನೇಕ ದಿನಗಳಿಂದ ಆಹಾರ ಸಿಗುತ್ತಿಲ್ಲ. ನನಗೆ ತುಂಬ ಹಸಿವಾಗಿದೆ. ಮರದ ಮೇಲಿರುವ ಮೊಟ್ಟೆಗಳನ್ನು ತಿನ್ನಲು ಬಿಡು ಎಂದಿತು. ಇದಕ್ಕೆ ಒಪ್ಪದ ಮರ ಮೌನವಾಗಿತ್ತು. ಮಾತು ಮುಂದುವರಿಸಿದ ಹಾವು, ನೀನು ಕಾಗೆಗಳ ಮಿತ್ರ ಎಂಬುದು ನಮಗೆ ಚೆನ್ನಾಗಿ ಗೊತ್ತು. ನನ್ನ ಶಕ್ತಿಗೂ ಕಾಗೆಗಳ ಶಕ್ತಿಗೂ ಎಲ್ಲಿಯ ಹೋಲಿಕೆ? ಹಾವಿದೆ ಎಂದರೆ ಮರದ ಬಳಿ ಯಾರೂ ಸುಳಿಯಲ್ಲ. ತಿಳಿದಿರಲಿ, ನಾನು ನಿನ್ನನ್ನು ಅವರಿಗಿಂತ ಚೆನ್ನಾಗಿ ರಕ್ಷಿಸುತ್ತೇನೆ ಎಂದು ಮಾತು ಕೊಟ್ಟಿತು. ಹಾವಿನ ಮಾತಿಗೆ ಒಪ್ಪಿ ಕಾಗೆ ಮೊಟ್ಟೆಗಳನ್ನು ತಿನ್ನಲು ಮರವು ಅನುಮತಿ ನೀಡಿ ಹಾವಿನ ಸ್ನೇಹ ಬೆಳೆಸಿತು. ಗೂಡಿಗೆ ಮರಳಿದ ಕಾಗೆಗಳಿಗೆ ಮೊಟ್ಟೆ ಇಲ್ಲದಿರುವುದನ್ನು ಕಂಡು ಆಘಾತವಾಯಿತು. ಗೆಳೆಯ ಎಂದು ನಂಬಿದ್ದ ಮರವು ಹಾವಿನ ಸ್ನೇಹ ಮಾಡಿರುವುದು ತಿಳಿಯಿತು. ನಂಬಿಕೆ ದ್ರೋಹ ಮಾಡಿದ್ದೂ ತಿಳಿಯಿತು. ಮರ ಮಾಡಿರುವ ನಂಬಿಕೆ ದ್ರೋಹದಿಂದ ಕಾಗೆಗಳು ತುಂಬ ದುಃಖಿಸಿದವು. ಮರದ ಬಗ್ಗೆ ತಿರಸ್ಕಾರ ಮೂಡಿ ಕೃತಜ್ಞ ಮರವನ್ನು ತೊರೆಯಲು ನಿರ್ಧರಿಸಿದವು. ಮರಕ್ಕೆ ಈ ಬಗ್ಗೆ ಏನೂ ತಿಳಿಸದೆ ಅಲ್ಲಿಂದ ದೂರ ಹಾರಿಹೋದವು. ನಂತರ ಹಾವಿನ ಜೊತೆ ಗೆಳೆತನ ಗಟ್ಟಿ ಮಾಡಿಕೊಂಡ ಮರವು ಮರದಲ್ಲೇ ವಾಸಿಸಲು ಹಾವಿಗೆ ಸ್ಥಳವನ್ನು ನೀಡಿತು. ಮರಕ್ಕೆ ಮಾತು ಕೊಟ್ಟಂತೆ ಮರದ ಬಳಿ ಯಾರೂ ಸುಳಿಯದಂತೆ ಮಾಡಲು ಹಾವು ನಿರ್ಧರಿಸಿತು. ಮರದ ನೆರಳಿನಲ್ಲಿ ಸುಮ್ಮನೆ ಕುಳಿತವರನ್ನೂ ಕಚ್ಚತೊಡಗಿತು. ಸಾವು ನೋವು ಹೆಚ್ಚಾಗತೊಡಗಿತು. ಊರಿನಲ್ಲಿ ಸಾವು ನೋವು ಹೆಚ್ಚಾಗಿರುವುದರಿಂದ ಊರಿನ ಮುಖಂಡರಿಗೆ ದೂರು ಹೋಯಿತು. ಹಾವು ಮರ ಏರಿರುವುದರಿಂದ ಹಿಡಿಯುವುದು ಕಷ್ಟ. ಸುತ್ತಲೂ ಇರುವ ಪೊದೆ, ಒಣಗಿದ ಹುಲ್ಲಿನ ರಾಶಿಗೆ ಬೆಂಕಿ ಹಾಕಿ ಕೊಲ್ಲೋಣ ಎಂದು ಎಲ್ಲರೂ ನಿರ್ಧರಿಸಿದರು. ಅದರಂತೆ ದುಷ್ಟ ಹಾವು ಕೂಡ ಬೆಂಕಿಗೆ ಬಿದ್ದು ಪ್ರಾಣ ಬಿಟ್ಟಿತು. ಆದರೆ ಬೆಂಕಿ ಜ್ವಾಲೆ ಹೆಚ್ಚಾಗತೊಡಗಿತು. ಹಾವು ಸತ್ತಿದ್ದನ್ನು ಖಚಿತಪಡಿಸಿಕೊಂಡ ಗ್ರಾಮಸ್ಥರು ಮರದ ಬಗ್ಗೆ ಯೋಚಿಸದೆ ಅಲ್ಲಿಂದ ಹೊರಟರು. ಹಾವು ಕೊಲ್ಲಲು ಹಾಕಿದ್ದ ಬೆಂಕಿ ನಿಧಾನವಾಗಿ ಮರಕ್ಕೂ ತಗುಲಿ ಮರವೂ ಕೂಡ ಸುಟ್ಟು ಹೋಯಿತು. ದುಷ್ಟ ಹಾವಿನ ಸಹವಾಸ ಮಾಡಿದ್ದಕ್ಕಾಗಿ ಮರ ಕೂಡ ಸಾಯಬೇಕಾಯಿತು. ಈ ಕಥೆಯಿಂದ ತಿಳಿದುಬರುವ ನೀತಿ ಏನೆಂದರೆ,